ಟಿ ಪರೀಕ್ಷೆಗೆ ಸಿದ್ಧರಾಗುತ್ತಿರುವಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಗಣಿತದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಘಾತಾಂಕಗಳು ಅನ್ನುವ ಒಂದು ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಈ ಒಂದು ಚಾಪ್ಟರ್ ಪೇಪರ್ 1 ಆಗಿರಲಿ ಪೇಪರ್ 2 ಆಗಿರಲಿ ಅದರದ್ದೇ ಆದಂತಹ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ, ಮಹತ್ವದ ಪಾತ್ರವನ್ನು ಕೂಡ ಇದು ವಹಿಸುತ್ತೆ. ಸೊ ಹಾಗಿದ್ರೆ ಎಕ್ಸಾಮಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ಬರಬಹುದು ಮತ್ತು ಯಾವ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನು ಕೇಳಲಾಗುತ್ತೆ ಅನ್ನುವ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಗಣಿತದ ವಿಡಿಯೋಗಳ ಸರಣಿಗಳನ್ನು ಕಂಪ್ಲೀಟಾಗಿ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸೊ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಘಾತಾಂಕಗಳ ರೂಪ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸ್ಮಾಲ್ ಮಾಹಿತಿಯನ್ನು ತಿಳ್ಕೊಂಡು ಪ್ರಶ್ನೆಗಳನ್ನು ಬಿಡಿಸೋಣಂತೆ. ಸೊ ಘಾತಾಂಕಗಳ ರೂಪ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಸೊ ಯಾವುದಾದ್ರೂ ಒಂದು ನಂಬರ್ ಇದೆ ಅಂದರೆ ಅದನ್ನು ನಾನು ಎ ಅಂತ ತೊಗೊಂಡಿದ್ದೀನಿ. ಎ ಅನ್ನೋದು ಒಂದು ನಂಬರ್ ಆಗಿರುತ್ತೆ. ಸೊ ಇದರ ಮೇಲೆ ಇರುವಂತಹ ಯಾವುದೇ ಒಂದು ನಂಬರನ್ನು ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಹಾಗಿದ್ರೆ ಈ ಕೆಳಗಡೆ ಇರುವಂಥ ನಂಬರ್ಗೆ ಬೇಸ್ ಅಂತ ಕೂಡ ಕರಿತೀವಿ. ಕ್ಲಿಯರಾ? ಈ ಕೆಳಗಡೆ ಇರುವಂಥ ನಂಬರ್ಗೆ ಬೇಸ್ ಅಂತ ಕರಿತೀವಿ. ಸೊ ಇವಾಗ ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಏನು ಎ ಅಂತ ಇದೆ, ಈ ಎಗೆ ನಾವು ಆಧಾರ ಸಂಖ್ಯೆ ಅಂತ ಕರಿತೀವಿ. ಆಧಾರ ಸಂಖ್ಯೆ, ಈ ಸಂಖ್ಯೆ ಬದಲಾಗಿ ಆಧಾರಧೂತಿ ಕೂಡ ಅಂತ ಬಳಸ್ಬೋದು. ಆಧಾರ ಸಂಖ್ಯೆ. ಸೊ ಮೇಲಿರುವಂತಹ ಸಂಖ್ಯೆ ಎನ್ ಇದಕ್ಕೆ ನಾವು ಘಾತ ಸೂಚಿ ಅಂತ ಕರಿತೀವಿ. ಘಾತ ಸೂಚಿ. ಓಕೆ, ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಹಾಗಿದ್ರೆ 2ರ ಘಾತ 6. ಸೊ ಇವಾಗ ಈ 2 ಅನ್ನೋದು ಆಧಾರ ಸಂಖ್ಯೆ ಆಗಿದ್ರೆ ಈ 6 ಅನ್ನುವುದು ಘಾತ ಆಗಿರುತ್ತೆ ಅಥವಾ ಘಾತ ಸೂಚಿ ಆಗಿರುತ್ತೆ. ಕ್ಲಿಯರಾ? ಪವರ್ ಅಂತ ಕೂಡ ಕರಿತೀವಿ. 6 ಪವರ್ 2 to the power 6 ಈ ರೀತಿಯಾಗಿ ಇಂಗ್ಲೀಷಲ್ಲೂ ಕೂಡ ಓದ್ತೀವಿ. ಸರಿ, ಹಾಗಿದ್ರೆ ನಿಯಮಗಳ ಕಡೆಗೆ ಒಂದು ಕಣ್ಣಾಡಿಸಿ ಆಮೇಲೆ ಕ್ವಶನ್ಗಳನ್ನು ಬಿಡಿಸೋಣ. ಸೊ ನಿಯಮಗಳನ್ನು ನೋಡೋದಾದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಅಂತ ಇದೆ, ಅಂದರೆ ಗುಣಾಕಾರದ ನಿಯಮವನ್ನು ಇಲ್ಲಿ ನೋಡೋಣ. ಸೊ ಯಾವುದಾದ್ರೂ ಎರಡು ಬೇಸ್ಗಳು ಸಮ ಇದ್ದಾಗ ಅವುಗಳ ಪವರ್ಗಳು ಏನೇ ಆಗಿರಲಿ, ಸೊ ಅವೆರಡನ್ನ ನೀವು ಕೂಡಿಸಬಹುದು. ಓಕೆನಾ? ಮುಂದೆ ನಾನು ಹೇಳ್ತೀನಿ. ಇನ್ನು ಡಿವಿಷನ್ ರೂಲ್. ಓಕೆನಾ? a(x) ಡಿವೈಡೆಡ್ ಬೈ a(y) is equal to a(x minus y). ಪವರ್ ರೂಲ್ ಅಂದರೆ ಘಾತಗಳ ಮೇಲೆ ಘಾತ ಬಂದರೆ ಯಾವ ರೀತಿ ಬಿಡಿಸ್ಬೇಕು ಅದಕ್ಕೂ ಒಂದು ನಿಯಮ ಇದೆ. ಇನ್ನು ಪವರ್ ಆಫ್ ಪ್ರಾಡಕ್ಟ್ ರೂಲ್ ಅಂದರೆ ಗುಣಾಕಾರದ ನಿಯಮ ಅಂತ ಕರಿತೀವಿ. ಸೊ ab(x) is equal to a(x) into b(x). ಪವರ್ ಆಫ್ ಫ್ರಾಕ್ಷನ್ ರೂಲ್ ಅಂತ ಕರಿತಾ ಇದ್ದಾರೆ, ಅಂದರೆ ಭಾಗಾಕಾರ ರೀತಿಯಲ್ಲಿ ಬೇಸ್ಗಳು ಇದ್ದಾಗ ಯಾವ ರೀತಿ ಒಂದು ನಿಯಮ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಇನ್ನು 0 ಎಕ್ಸ್ಪೋನೆಂಟ್ ಅಂತ ಕರಿತೀವಿ, ಅಂದರೆ ಪವರ್ ಏನಾದರೂ 0 ಆಗಿದ್ದಾಗ ಅದರ ಬೆಲೆ 1 ಆಗಿರುತ್ತೆ. ನೆಗೆಟಿವ್ ಎಕ್ಸ್ಪೋನೆಂಟ್ 1/something. ಓಕೆ, ಫ್ರಾಕ್ಷನಲ್ ಎಕ್ಸ್ಪೋನೆಂಟ್ ಅಂದರೆ ಈ ಒಂದು ಭಾಗ ಏನು ಘಾತ ಇದೆ ಅದು ಭಿನ್ನರಾಶಿ ರೂಪದಲ್ಲಿದ್ದಾಗ ಯಾವ ರೀತಿ ಬರೀಬೇಕು ಅಂತ. ಸೊ ಇವುಗಳನ್ನು ನಾನು ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ. ಸೊ ನೋಡೋಣ ಇವಾಗ. ಸೊ ಏನಾದರೂ ಪವರ್ ಋಣಾತ್ಮಕ ಆದಾಗ, ಈಗ ಕರೆಕ್ಟಾಗಿ ತಿಳ್ಕೊಳ್ರಿ, ಎ ಅನ್ನೋದು ಒಂದು ಬೇಸ್, ಇದರ ಪವರ್ ಎನ್ ಅನ್ನೋದೇನಿದೆ ಅದು ಮೈನಸ್ ಆಗಿದ್ದಾಗ ಅದರ ಒಂದು ಸೂತ್ರ ಈ ರೀತಿ ಆಗುತ್ತೆ. ಉದಾಹರಣೆಗೆ ಈಗ ನಾನು 2ರ ಘಾತ -1 ಅಂತ ತಗೊಂಡ್ರೆ ಇದರ ಬೆಲೆ 1/2. ಓಕೆನಾ? ನಾನೇನಾದರೂ 2ರ ಘಾತ -2 ಅಂತ ತಗೊಂಡ್ರೆ ಇದರ ಆನ್ಸರ್ 2/2, 1/2. ಇದರ ಫೈನಲ್ ಆನ್ಸರ್ 1/4. ಕ್ಲಿಯರಾ? ಈಗೇನಾದರೂ ಇದರ ಘಾತ 100/100/-3 ಅಂತ ಇದ್ದರೆ 1/100/3. ಸೊ ಇವಾಗ ಎರಡನೇ ಒಂದು ಸೂತ್ರವನ್ನು ನೋಡೋಣ. ಏನಾದರೂ a(m) into a(n) ಇದನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ನೋಡ್ತಾ ಇರ್ತೀವಿ, ಈ ರೀತಿಯಾದಂಥ ಸೂತ್ರವನ್ನು. ಸೊ ಏನು ಹೇಳ್ತಾರೆ ಅಂದರೆ, ಎರಡೂ ಬೇಸ್ಗಳು ಸಮ ಇದ್ದಾಗ ಅವುಗಳ ಪವರ್ಗಳು ಏನೇ ಆಗಿರಲಿ ಅದರ ಒಂದು ಸೂತ್ರ ಏನಾಗುತ್ತೆ ಅಂದರೆ a(m + n). ಉದಾಹರಣೆಗೆ 2/3 ಇಂಟು 2/4 ಅಂತ ಇದ್ದರೆ ಇವುಗಳ ಒಂದು ಆನ್ಸರ್ ಏನಾಗುತ್ತೆ ಅಂದರೆ, ನೋಡಿ, ಎರಡು ಆಧಾರಗಳು ಸೇಮ್ ಆಗಿದ್ದಾವೆ, ಬೇಸುಗಳು ಸೇಮ್ ಆಗಿದ್ದಾವೆ. ಹಾಗಿದ್ರೆ ಮೇಲಿನ ಪವರ್ಗಳನ್ನು ನಾವೇನು ಮಾಡಬೇಕು, ಕೂಡಿಸ್ಬೇಕು.
2/7 ಈಸ್ ಫೈನಲ್ ಆನ್ಸರ್. ಕ್ಲಿಯರಾ? ಅದೇ ರೀತಿ ಮೂರನೇ ನಿಯಮ, ಏನಾದರೂ a⁻m ಅಪಾನ್ a⁻n ಈ ರೀತಿ ಇದ್ದರೆ a⁻m-n. ಸೊ ಪ್ಲಸ್ ಯಾವಾಗ ಮಾಡಬೇಕು? ಇಲ್ಲಿ ಇಂಟು ಇದ್ದಾಗ ಮಾಡಬೇಕು, ಮೈನಸ್ ಯಾವಾಗ ಮಾಡಬೇಕು? ಭಾಗಾಕಾರ ಅಂದರೆ ಡಿವಿಷನ್ ಇದ್ದಾಗ ಮಾಡಬೇಕು. ಕ್ಲಿಯರಾ? ಸೊ ಇದಕ್ಕೊಂದು ಉದಾಹರಣೆ ನೋಡೋಣ. ಸೊ ಇವಾಗ 2/3 ಅಪಾನ್ 2/4 ಈ ರೀತಿ ಇದ್ದರೆ ಇದನ್ನು ನಾನು 2/3 - 4 ಅಂತ ಬರಿತೀನಿ. ಇದರ ಆನ್ಸರ್ 2⁻−1. ನಿಮಗೆ ಗೊತ್ತು, ಋಣಾತ್ಮಕ ಆಗಿದ್ದಾಗ ಅದರ ವ್ಯಾಲ್ಯೂ 1/2 ಅಂತ ಆಗುತ್ತೆ. ಘಾತ ಋಣಾತ್ಮಕ ಆಗಿದ್ದಾಗ. ಕ್ಲಿಯರಾ? ಸೊ ಇನ್ನೊಂದು ಉದಾಹರಣೆ ತಗೊಳ್ಳೋಣ. 11/4 ಅಪಾನ್ 11/2 ಈ ರೀತಿ ಇದ್ದರೆ 11/4 - 2 ವಿಚ್ ಈಸ್ ಈಕ್ವಲ್ ಟು 11/2 ಅಂದರೆ 11 ಸ್ಕ್ವೇರ್ ಆಯಿತು. ಫೈನಲ್ ಆನ್ಸರ್ 121. ಕ್ಲಿಯರಾ? ಇನ್ನು ಘಾತಗಳ ನಿಯಮದ 4ನೇ ನಿಯಮ ನೋಡೋಣ. ಏನು ಹೇಳ್ತಾರೆ ಅಂದರೆ, ಘಾತಗಳ ಮೇಲೆ ಮತ್ತೆ ಘಾತ ಇದ್ದರೆ, ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ ಅಂದರೆ a⁻m × n ಅಂದರೆ ಇವೆರಡನ್ನು ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. ಉದಾಹರಣೆಗೆ ನೋಡೋಣ. ಫಾಸ್ಟಾಗಿ ತಿಳಿಸ್ತಾ ಇದ್ದೀನಿ, ಯಾಕಂದರೆ ಈಗ ಆಲ್ರೆಡಿ ಕಲ್ತಿರ್ತೀವಿ. ಸೊ ಇನ್ನೊಮ್ಮೆ ರೂಢಿ ಆದರೆ, ಪ್ರಾಕ್ಟೀಸ್ ಆದರೆ ಪರ್ಫೆಕ್ಟ್ ಆಗ್ತೀವಿ. ಸೊ ಇವಾಗ 3/2 ಮತ್ತೆ ಪವರ್ 3 ಅಂತ ಇದ್ದರೆ, ಇವಾಗ 3 ಅನ್ನೋದು ಬೇಸ್ ಆಯಿತು. 2 × 3 ವಿಚ್ ಈಸ್ ಈಕ್ವಲ್ ಟು 2 3 6. ಸೊ ಇದು ನಮ್ಮ ಫೈನಲ್ ಆನ್ಸರ್. ಇನ್ನೊಂದನ್ನು ತಗೊಳ್ಳೋಣ. 7/4 ಮತ್ತೆ ಅದರ ಮೇಲೆ 5 ಅಂತ ಇದ್ದರೆ ಪವರ್, ಇವೆರಡು ಘಾತಗಳನ್ನು ಗುಣಿಸ್ಬೇಕು, ಪವರನ್ನು ಗುಣಿಸ್ಬೇಕು. ಸೊ 4 × 5 20. ಇದು ನಮ್ಮ ಫೈನಲ್ ಆನ್ಸರ್. ಓಕೆನಾ? ಇನ್ನೊಂದು ನೋಡೋಣ ಇವಾಗ. ಒಂದು ನಿಮಿಷ. ಸೊ 5ನೇ ನಿಯಮ ಏನು ಹೇಳುತ್ತೆ ಅಂದರೆ, ಎರಡೂ ಘಾತಗಳ ಸಮ ಇದ್ದಾಗ ಅವುಗಳ ಬೇಸ್ಗಳನ್ನು ನೀವೇನು ಮಾಡ್ಬೋದು ಅಂದರೆ ಗುಣಾಕಾರ ಮಾಡ್ಬೋದು. a × b⁻m ಅಂತ ಮಾಡಿ. ಈ ಒಂದು ಸೂತ್ರಕ್ಕೆ ಉದಾಹರಣೆ ನೋಡೋದಾದರೆ 2/3 × 3/3 ಅಂತ ಇದ್ದರೆ, ಈ ರೀತಿ ಇದ್ದರೆ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ, ಎರಡೂ ಬೇಸ್ಗಳನ್ನು ಗುಣಾಕಾರ ಮಾಡಿ ಅವುಗಳ ಮೇಲೆ ಘಾತ ಸೇಮ್ ಇರುತ್ತೆ. ಸೊ ಹೀಗಾಗಿ 2 × 3 6 6/3 ಅಂತ ಬರಿಬಹುದು. ಅರ್ಥ ಆಯ್ತಾ? ಸೊ ಈ ಕೆಲವೊಂದಿಷ್ಟು ಫಾರ್ಮುಲಾಸ್, ಇವುಗಳನ್ನು ನೀವು ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ಈ ಒಂದು ಏನು ಕ್ವಶನ್ಸ್ಗಳಿದ್ದಾವೆ, ಯಾವುದೇ ಕ್ವಶನ್ಸ್ಗಳಿದ್ರೂ ಕೂಡ ಈಸಿಯಾಗಿ ನಾವು ಅವುಗಳನ್ನು ಸಾಲ್ವ್ ಮಾಡ್ಬೋದು. ಇದರ ಜೊತೆಗೆ ನಿಮಗೆ ನಿತ್ಯ ಸಮೀಕರಣಗಳ ಒಂದು ಸೂತ್ರನೂ ಕೂಡ ಗೊತ್ತಾಗಬೇಕಾಗತ್ತೆ. ಅವುಗಳನ್ನು ನಾನು ಇಲ್ಲಿ ತಿಳಿಸ್ಬಿಡ್ತೀನಿ. ನಿತ್ಯ ಸಮೀಕರಣಗಳ 3 ಸೂತ್ರಗಳನ್ನು ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಸೊ ಈಗ ಆಲ್ರೆಡಿ ಗೊತ್ತಿರುತ್ತೆ, ಮತ್ತೊಮ್ಮೆ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವುದು ಅಂದರೆ ಕ್ಲಿಯರ್ ಆಗಿ ನೋಡ್ರಿ. a+b² ಅನ್ನುವಂಥ ಒಂದು ಮೊದಲನೇ ಸೂತ್ರ, a² + b² + 2ab. ಕ್ಲಿಯರಾ? ಇನ್ನು ಎರಡನೇ ಸೂತ್ರ a - b² = a² + b² - 2ab. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರ ಇದೆ, ಯಾವುದಂದರೆ a² - b² ಈ ರೀತಿ ಇದ್ದರೆ a + b (a - b) ಅಂತ ಕರಿತೀವಿ. ಈ 3 ಸೂತ್ರಗಳು ಪ್ಲಸ್ ಈ ಒಂದು ಘಾತಾಂಕಗಳ ನಿಯಮಗಳ ಸೂತ್ರಗಳನ್ನು ನೆನಪಿಟ್ಟುಕೊಂಡ್ರೆ ಈಸಿಯಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ ಎಲ್ರಿಗೂ? ಕ್ಲಿಯರ್ ಆಯ್ತಾ? ಸೊ ಇನ್ನೊಂದು ಹೇಳಬೇಕಿತ್ತು ನಿಮಗೆ, ಏನಂದರೆ ಇನ್ನೊಂದನ್ನು ಕಲಿಯೋಣ. ಯಾವುದಂದರೆ, ಈಗ ಯಾವುದಾದ್ರೂ ಒಂದು ಸಂಖ್ಯೆಯ ಮೇಲೆ ರೂಟ್ ಅಂತ ಇದ್ದರೆ ಇದನ್ನು ಯಾವ ರೀತಿ ಬರಿಬೋದು? ಸೊ ನೋಡ್ರಿ, ಈ ಒಂದು ರೂಟ್ನ ಮೌಲ್ಯ ಏನಾಗಿರುತ್ತೆ ಅಂದರೆ 1/2 ಆಗಿರುತ್ತೆ. ಕ್ಲಿಯರ್ ಅಲ್ವಾ? 1/2 ಆಗಿರುತ್ತೆ, ಅಂದರೆ ಇಲ್ಲಿ 2 ಇರುತ್ತೆ. ಸೊ ಇದನ್ನು ಕರಣಿಗಳು ಅನ್ನುವ ಪಾಠದಲ್ಲಿ ನಾವು ಇದನ್ನು ತಿಳಿಸ್ತೀವಿ. ಸೊ ಅದರ ಒಂದು ವಿಡಿಯೋವನ್ನು ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಗೊತ್ತಿರಲಿ, ಈ ರೀತಿ ಬಂದರೆ a⁻1/2 ಅಂತ ಬರಿತೀವಿ. ಇವಾಗ ನಾನೇನಾದರೂ a⁻3/5 ಅಂತ ಬರೆದ್ರೆ
ಇದನ್ನು ರೂಟಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ಬೋದಂದರೆ ರೂಟ್ ಎ ರೇಸ್ ಟು 5 ರೂಟ್ ಎ ರೇಸ್ ಟು 3 ಇಲ್ಲಿ 5 ಇರುತ್ತೆ. ಇನ್ನೊಮ್ಮೆ ಏನಾದರೂ 3 4 ಈ ರೀತಿ ಇದ್ದರೆ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಎ ರೇಸ್ ಟು 4/3 ಅಂತ ಬರಿತೀವಿ. ಕ್ಲಿಯರಾ? ಸರಿ, ಹಾಗಿದ್ರೆ ಕ್ವಶನ್ಸ್ ಬಿಡಿಸೋಣವಾ? TET ಪರೀಕ್ಷೆಯಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಇದ್ದಾವೆ, ಮತ್ತು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾನು ತಗೊಂಡು ಬಂದಿದ್ದೀನಿ. ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡೋಣಂತೆ. ಸೊ ಇಲ್ಲಿ ಮೊದಲನೇ ಕ್ವಶನನ್ನು ತೊಗೊಂಡು ಬಂದಿದ್ದೀನಿ. ಸೊ ಮೊದಲನೇ ಕ್ವಶನ್ ಕೇಳಿದ್ದಾರೆ 250 ಪ್ಲಸ್ 250 ಪ್ಲಸ್ 250 ಪ್ಲಸ್ 250 4 250ಗಳಿದ್ದಾವೆ. 250 ಪ್ಲಸ್ 250 ಪ್ಲಸ್ 250 ಪ್ಲಸ್ 250. ಸೊ ಈ ರೀತಿ ಇದ್ದಾವೆ. ಸೊ ನೋಡಿರಿ, ಎಷ್ಟು 250ಗಳಿದ್ದಾವೆ ಹೇಳ್ರಿ? 1 2 3 4. ಸೊ 4 250ಗಳಿದ್ದಾವೆ. ಸೊ ಇವಾಗ ನೋಡಿರಿ, ನಾನು ಈ 4ಅನ್ನು ಯಾವ ರೀತಿ ಬರೀತೀನಿ ಅಂದರೆ 2/2 ಇಂಟು 250. ಓಕೆ, ಈ 250 ಹಾಗೆ ಇಟ್ಟಿದ್ದೀನಿ. ಈ 4ಅನ್ನು ಯಾವ ರೀತಿ ಬರೆದಿದ್ದೀನಿ? 2/2. ಯಾಕೆ ಈ ರೀತಿ ಬರೆದೆ ಅಂದರೆ ನಮಗೆ ಘಾತಾಂಕಗಳ ನಿಯಮದ ಪ್ರಕಾರ ಗೊತ್ತು, ಎರಡೂ ಬೇಸ್ಗಳು ಸಮ ಇದ್ದಾಗ ಯಾವುದು ಫಾರ್ಮುಲಾ? a⁻m ಇಂಟು a⁻n. ಈ ರೀತಿ ಇದ್ದರೆ a⁻m+n ಅಂತ ಬರಿತೀವಿ. ಕ್ಲಿಯರ್ ಅಲ್ವಾ? ಈ ರೀತಿ ಬರಿತೀವಿ. ಸೊ ಹಾಗಿದ್ರೆ a⁻m ಇಂಟು a⁻n ಅಂತ ಇದೆ. ಎ ಅಂದರೆ ಬೇಸ್ 2 ಇದೆ, ಸಮ ಆಗಿರುತ್ತೆ. ಸೊ ಹಾಗಿದ್ರೆ ಮೇಲಿನ ಪವರ್ಗಳನ್ನು ನಾವೆರಡನ್ನು ಕೂಡಿಸ್ಬೇಕು. 250 ಪ್ಲಸ್ 252. ಸೊ ಫೈನಲ್ ಆನ್ಸರ್ ಈಸ್ a⁻52. ಅರ್ಥ ಆಯ್ತಾ? ಸೊ ಈ ರೀತಿ ಕ್ವಶನ್ಸ್ಗಳನ್ನು ಈಸಿಯಾಗಿ ಬಿಡಿಸ್ಬೋದು ನಿಯಮಗಳು ಗೊತ್ತಿದ್ರೆ. ಸೊ ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡ್ರಿ, 2/2 ಇಂಟು 32 ಅಪಾನ್ 2/3 ಮತ್ತೆ ಪವರ್ 3 ಇದೆ. ಸೊ ನೋಡ್ರಿ, ಇವಾಗ ನಮಗೆ ಗೊತ್ತು, ನಾನು ಛೇದವನ್ನು ಮೊದಲಿಗೆ ಬಿಡಿಸ್ತೀನಿ. ಈಗ 2/3 ಮತ್ತೆ ಅದರ ಮೇಲೆ ಘಾತ ಇದ್ರೆ ಏನು ಮಾಡ್ತೀವಿ ಹೇಳ್ರಿ? ಇವೆರಡನ್ನ ಗುಣಿಸ್ತೀವಿ. ನೋಡ್ರಿ, a⁻m ಅದ್ರ ಮೇಲೆ ಮತ್ತೆ n ಅಂತ ಇದ್ದರೆ ಏನು ಮಾಡ್ತೀವಿ ಹೇಳ್ರಿ? a⁻mn ಅಂತ ಬರೀತೀವಿ. ಹಾಗಿದ್ರೆ 3 9 ಆಯಿತು. 2/9. ಮತ್ತೆ ಇಲ್ಲಿ 2/2 ಅಂತ ಇದೆ, ಅಂಶಕ್ಕೆ ಬರೋಣ. ಈಗ 32 ಅನ್ನೋದನ್ನು ನಾನು ಯಾವ ರೀತಿ ಬರಿತೀನಿ ಅಂದರೆ, ಕ್ಲಿಯರಾಗಿ ನೋಡ್ರಿ, 32 ಅನ್ನೋದನ್ನು 2 2 4 4 2 8 8 2 16 16 16 32. ಕ್ಲಿಯರ್ ಅಲ್ವಾ? 2 2 4 4 2 8 8 16 16 32. ಹಾಗಿದ್ರೆ ಎಷ್ಟು ಎರಡುಗಳಿದ್ದಾವೆ? 5 ಎರಡುಗಳಿದ್ದಾವೆ. ಸೊ ಹಾಗಿದ್ರೆ ಇದನ್ನು ನಾನು ಯಾವ ರೀತಿ ಬರಿಬೋದು? 2/5. ಕ್ಲಿಯರ್ ಆಯ್ತಾ? ಸೊ ಇವಾಗ ಮತ್ತೆ ನಮಗೆ ಗೊತ್ತಾಯಿತು ಎರಡೂ ಬೇಸ್ಗಳು ಸಮ ಇದ್ದಾವಂತ. ಸೊ ಎರಡು ಬೇಸ್ಗಳು ಸಮ ಇದ್ದರೆ ಏನು ಹೇಳ್ರಿ ಫಾರ್ಮುಲಾ? a⁻m ಇಂಟು a⁻n ಇಸ್ ಈಕ್ವಲ್ ಟು a⁻m+n. ಈ ಫಾರ್ಮುಲಾದ ಪ್ರಕಾರ ನಾವು ಬಿಡಿಸ್ತಾ ಇದ್ದೀವಿ. ಸೊ ಹಾಗಿದ್ರೆ ಮೇಲಿನ ಒಂದು ಅಂಶ ಏನಾಗುತ್ತೆ ಹೇಳ್ರಿ ಇವಾಗ? 2/2+5 ಅಪಾನ್ 2/9. ಕ್ಲಿಯರ್? ಸೊ ಹಾಗಿದ್ರೆ 2/2+5 ಅಂದರೆ ಏನು? 2/7 ಅಪಾನ್ 2/9. ಸೊ ನೋಡ್ರಿ, ಇದರಲ್ಲಿ ನಾವೇನಾದರೂ ಕ್ಯಾನ್ಸಲ್ ಮಾಡಿದ್ರೆ ಈ ಕೆಳಗಿನ ಛೇದದಲ್ಲಿ ಇನ್ನೂ 2 ಘಾತಗಳು ಹಾಗೆ ಉಳಿಯುತ್ತೆ. ಸೊ 2 ಘಾತಗಳು ಹಾಗೆ ಉಳಿದಿದ್ದಾವೆ ಅಂದರೆ 2/2 ಅಂದರೆ ಏನು? ಆನ್ಸರ್ 4. 1/4 ಈಸ್ ದ ಫೈನಲ್ ಆನ್ಸರ್. ಎಲ್ಲಿದೆ? ಓಕೆ. ಸೊ ಆಪ್ಷನ್ 3 ರೈಟ್ ಆನ್ಸರ್. ಸೊ ಈ ರೀತಿ ಬಿಡಿಸ್ಬೋದು ಈಸಿಯಾಗಿ. ಕ್ಲಿಯರಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಮತ್ತೊಂದು ಕ್ವಶನ್, ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಸೊ ಈ ರೀತಿ ಕ್ವಶನ್ಸ್ಗಳನ್ನು TET ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಸೊ ನೋಡ್ರಿ, ಇವಾಗ ಏನು ಕೇಳಿದಾರೆ ಅಂದ್ರೆ ಅವರು, ಇದೊಂದು ಸ್ಕ್ವೇರ್ ಮೈನಸ್ ಇದೊಂದು ಸ್ಕ್ವೇರ್. ಓಕೆನಾ? ಕರೆಕ್ಟಾಗಿ ಬರ್ಕೊಂಬಿಡೋಣ. 98.7 ಸ್ಕ್ವೇರ್ ಮೈನಸ್ 1.3 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆ, ಇದರ ಬೆಲೆ ಏನು ಅಂತ ಕೇಳಿದ್ದಾನೆ. ಇದನ್ನು ಈಸಿಯಾಗಿ ಬಿಡಿಸ್ಬೋದು. ಅದು ಕೂಡ ಒಂದು ನೀತ ಸಮೀಕರಣದ ಒಂದು 3ನೇ ಸೂತ್ರವನ್ನು ನಾನು ಹೇಳಿದ್ದೆ. ಯಾವುದು ಅಂದರೆ a² ಮೈನಸ್ b². ಸೊ ಇದನ್ನು ಯಾವ ರೀತಿ ಬಿಡಿಸ್ಬೋದು ಹೇಳ್ರಿ? a+b ಇಂಟು a-b. ಇದು ನಮ್ಮ ಸೂತ್ರ. ಸೊ ಇದನ್ನು ಈ ರೀತಿ ಬಿಡಿಸ್ರಿ. ಇವಾಗ ನೋಡ್ರಿ, a ಅಂದರೆ ಏನು ಹೇಳ್ರಿ? 98.7. b ಅಂದರೆ 1.3. ಹಾಗಿದ್ರೆ 98.7 ಪ್ಲಸ್ 1.3 ಇಂಟು ಫಾರ್ಮುಲಾ ನೋಡ್ರಿ, a-b ಅಂತ ಇದೆ. ಮತ್ತೆ 98.7 ಮೈನಸ್ 1.3. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಇವಾಗ ಇವೆರಡನ್ನ ಕೂಡಿಸಿದ್ರೆ
ಏನು ಬರುತ್ತೆ ಹೇಳ್ರಿ? ಕರೆಕ್ಟಾಗಿ 100 ಬರುತ್ತೆ. ಕ್ಲಿಯರಾ? ಈ ಕಡೆ ಏನಾದರೂ ನಾವು ಇವೆರಡನ್ನ ಕಳೆದ್ರೆ ನಮಗೆ ಆನ್ಸರ್ 97.4 ಬರುತ್ತೆ. ಸೊ ಯಾವ ರೀತಿ? 98.7 ಪಾಯಿಂಟ್ಗೆ ಪಾಯಿಂಟ್ ಇಡಬೇಕು. ಈ ಕಡೆ ಇರುವಂಥ ಸಂಖ್ಯೆ ಆ ಕಡೆ ಇರುವಂಥ ಸಂಖ್ಯೆ ಬರೆದ್ರೆ ಈಸಿಯಾಗಿ ಕಳಿಬೋದು. ಹಾಗಿದ್ರೆ 7ನಲ್ಲಿ 3 ಹೋದರೆ 4 ಮತ್ತು 8ರಲ್ಲಿ 1 ಹೋದರೆ 7, ಪಾಯಿಂಟ್ಗೆ ಪಾಯಿಂಟ್. ಓಕೆನಾ? ಅದಾದಮೇಲೆ 9ಗೆ 9, 97.4. ಸೊ ಈಗ ಆನ್ಸರ್ ಇವೆರಡನ್ನ ಗುಣಾಕಾರ ಮಾಡಬೇಕು, ಹೌದಲ್ವಾ? ಸೊ ಒಂದನ್ನು ನೆನ್ಪಿಟ್ಕೊಳ್ಳಿ, 2 ಸೊನ್ನೆಗಳು ಎಕ್ಸ್ಟ್ರಾ ಇದ್ದಾವೆ ಅಂದರೆ ಈ ಪಾಯಿಂಟ್ 2 ಸ್ಥಾನ ಮುಂದಕ್ಕೆ ಹೋಗುತ್ತೆ ಅಂತ ಅರ್ಥ. ಮುಂದಕ್ಕೆ ಹೋಗೋದಾಗ ಒಂದು ಸೊನ್ನೆನ ನಾವು ಇಲ್ಲಿ ಬರಿತೀವಿ. ಹಾಗಿದ್ರೆ 9740 ಇಸ್ ದ ಫೈನಲ್ ಆನ್ಸರ್. 2 ಸೊನ್ನೆ ಬಂದರೆ ಪಾಯಿಂಟ್ ಇದ್ದಿದ್ದು 2 ಸ್ಥಾನ ಜಂಪ್ ಆಗುತ್ತೆ. ಇಲ್ಲೇನು ಇರಲಿಲ್ಲ ಅಂದರೆ ನೀವು ಒಂದು ಸೊನ್ನೆನ ಬರ್ಕೋಬೇಕು ಎಕ್ಸ್ಟ್ರಾ. ಕ್ಲಿಯರಾ? 9740 ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ಸೊ ಇದೇ ರೀತಿ ಇದೊಂದು ಕ್ವಶನ್ ಇದೆ. ಇದನ್ನು ನಾನು ಮಾಡೋದಿಲ್ಲ, ನೀವು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಇದರ ಒಂದು ಆನ್ಸರನ್ನು ಮಾಡಿ ತಿಳಿಸ್ರಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಸೊ ಇದರ ಒಂದು ಓಕೆ, ಇಲ್ಲೇ ಕ್ವಶನ್ ಇದೆ, ಇದರ ಒಂದು ಆನ್ಸರನ್ನು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇದು 113 ಈಸ್ ಕ್ವಶನ್ ನಂಬರ್. ಸೊ ನೋಡ್ರಿ, 0.2 ಕ್ಯೂಬ್ ಪ್ಲಸ್ 0.3 ಕ್ಯೂಬ್ ಅಪಾನ್ 0.5 ಸ್ಕ್ವೇರ್. ಓಕೆ, ಕ್ವಶನನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ಅಥವಾ ನೋಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇವಾಗ ಏನು ಮಾಡೋಣ ಅಂದರೆ 0.2 ಅನ್ನೋದನ್ನು ನಾನು ಯಾವ ರೀತಿ ಬರೀತೀನಿ ಅಂದರೆ 2/10 ಅಂತ ಬರ್ಕೊತೀನಿ. ಯಾಕೆ ಸರ್ 2/10? ಈಗ ನೋಡ್ರಿ, 2/10 ಅನ್ನೋದನ್ನು ನಾನೇನಾದರೂ ಭಾಗಾಕಾರ ಮಾಡಿದ್ರೆ 0 ಪಾಯಿಂಟ್ ಅಂತ ಕೊಟ್ಟರೆ 20 ಆಗುತ್ತೆ. ಹಾಗಿದ್ರೆ 10 20 ನೋಡ್ರಿ. ಹಾಗಿದ್ರೆ 2/10 ಅನ್ನೋದನ್ನು ನಾನು ಅಂದರೆ ಈ ರೀತಿ ಬರ್ಕೊಂಡ್ರೆ 0.2 ಆಗುತ್ತೆ. ಕ್ಲಿಯರಾ? ಅದರ ಮೇಲೆ ಕ್ಯೂಬ್ ಇದೆ ಪ್ಲಸ್ ಮತ್ತು 0.3 ಅನ್ನೋದನ್ನು 3/10 ಅಂತ ಬರ್ಕೋಬೋದು. ಅದರ ಮೇಲೂ ಕೂಡ ಕ್ಯೂಬ್ ಇದೆ ಅಪಾನ್ 0.5 ಇದೆ. ಕರೆಕ್ಟಾಗಿ ನೋಡ್ರಿ, 0.5. ಹಾಗಿದ್ರೆ 5/10 ರೇಸ್ಟ್ ಸ್ಕ್ವೇರ್. ನೋಡ್ರಿ, ಒಂದು ಗೊತ್ತಾದರೆ ಮೂರನ್ನು ಈಸಿಯಾಗಿ ಬರಿಬೋದು. ಇವಾಗ ಹಾಗಿದ್ರೆ 2/3 2/3. ಓಕೆ, ಸೊ 2/3 ಅಪಾನ್ 10/3. ಸಪ್ರೇಟಾಗಿ ನಾನು ಘಾತಗಳನ್ನು ಬರ್ಕೊಳ್ತಾ ಇದ್ದೀನಿ. 3/3 ಅಪಾನ್ 10/3 ಹೋಲ್ ಡಿವೈಡೆಡ್ ಬೈ ಈಗ ನೋಡ್ರಿ, ಕಟ್ತಾ ಹೋಗುತ್ತಿದೆ ಇದೊಂದಲೇ 5 ಹಾಗಿದ್ರೆ 1/2 ರೇಸ್ಟ್ ಸ್ಕ್ವೇರ್. ಸೊ ಇವಾಗ 2/3 ಅಂದರೆ 8 ಆಯಿತು ಅಪಾನ್ 10/3 ಅಂದರೆ 1000 ಆಯಿತು. ಕ್ಲಿಯರಾ? 10/3 ಅಂದರೆ 10 × 10 × 10 ಅಂದರೆ 10 100 100 1000. ಕ್ಲಿಯರಾ? 1000 ಬರುತ್ತೆ. ಸೊ ಹಾಗಿದ್ರೆ 8/1000 ಅಪಾನ್ 3/3 ಅಂತ ಇದೆ ಅಂದರೆ 3ನ್ನು 3 ಸಲ ಗುಣಿಸಿದಾಗ 27 ಬರುತ್ತೆ. 1000 ಅಪಾನ್ 1/2 ಸಾರಿ 2/2 ಅಂತ ಇದೆ. 2/2 ಅಂದರೆ 4. ಕ್ಲಿಯರಾ? 4. ಇವಾಗ ನೋಡ್ರಿ, ಸೊ ಇವೆರಡರಲ್ಲಿ ಛೇದಗಳು ಸಮ ಇದಾವಲ್ವ? ಹಾಗಿದ್ರೆ ಒಂದು ಛೇದವನ್ನು ನಾನು ತೆಗೆದುಕೊಳ್ತೀನಿ. ಮೇಲೆ 8 + 27 ಅಂದರೆ ಏನು ಹೇಳ್ರಿ? 35 ಅಪಾನ್ ಹೋಲ್ ಡಿವೈಡೆಡ್ ಬೈ ಇದೆ 1/4. ಸೊ ಇದನ್ನು ನಾನು ಯಾವ ರೀತಿ ಬರ್ಕೋಬೋದು? 35/1000 ಇಂಟು 1/4 ವಿಚ್ ಈಸ್ ಈಕ್ವಲ್ ಟು 1/4 ಅಲ್ಲ, ಒಂದು ನಿಮಿಷ. ಸೊ ಇದು ನೋಡ್ರಿ, ಈ 1/4 ಅನ್ನೋದು ಈ ಕಡೆ ಹೋದರೆ ವೃತ್ಕ್ರಮ ಅಂತ ಕರಿತೀವಿ, 4/1 ಅಂತ ಆಗುತ್ತೆ. ಇವಾಗ 4 1 ಜ 4 2 × 8 ಕರೆಕ್ಟಾ? 2 ಮತ್ತು 5 20 ಆಯಿತು. 2 5 ಸೊ ಓಕೆ 250 ಆಯಿತು. 35/250. ಸೊ ಇಲ್ಲೇನಾದರೂ ನೀವು ಕಡ್ತಾ ಹೊಡೆದಿದ್ದೆ ಆದರೆ 5 5 50 ಬಂತು. 5 7 35. ಸೊ 7/50 ಇಸ್ ದ ಆನ್ಸರ್. ಸೊ ಇದೇನು ಆಪ್ಷನಲ್ಲಿ 7/50. ಓಕೆ, ಸೊ ಈ ರೀತಿಯಾಗಿ ಈಸಿಯಾಗಿ ಬಿಡಿಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. 100/150 ಅಪಾನ್ 10⁻²96 ಅಂತ ಇದೆ. ನೋಡ್ರಿ, ಈ ರೀತಿ ಬರ್ಕೊತೀನಿ. 100/150 ಅಪಾನ್ 10⁻²96. ಸೊ ನೋಡಿ, ಈ ಕ್ವಶನಲ್ಲಿ ಘಾತನೂ ಸೇಮ್ ಇಲ್ಲ, ಬೇಸ್ಗಳು ಸೇಮ್ ಇಲ್ಲ, ಅಂದರೆ ಆಧಾರಗಳು ಸೇಮ್ ಇಲ್ಲ. ಸೊ ಹಾಗಿದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಆಧಾರಗಳನ್ನು ಒಂದೇ ಥರನಾಗಿ ಬರ್ಕೊಂಡ್ರೆ ಏನಾದರೂ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅದೇ ರೀತಿ ನಾನು ಪ್ಲ್ಯಾನ್ ಮಾಡಿ ಬರ್ಕೊಳ್ತಾ ಇದ್ದೀನಿ. ಏನಂದರೆ
ಈ 100ನ್ನು ಅಂಶದಲ್ಲಿರುವಂಥ 100ನ್ನು ಯಾವ ರೀತಿ ಬರ್ಕೊತೀನಿ ಅಂದರೆ 10 × 10 ಅದರ ಘಾತ 150 ಅಂತ ಬರ್ಕೊತೀನಿ. ಕ್ಲಿಯರಾ? 10 ರ ಘಾತ 296. ಅರ್ಥ ಆಯ್ತಾ ಇದು? ಕ್ಲಿಯರ್? ಸೊ ಇವಾಗ 10 ರ ಘಾತ 150 ಇಂಟು 10 ರ ಘಾತ 150 ಅಪಾನ್ 10 ರ ಘಾತ 296. ಓಕೆನಾ? ಸೊ ಇವಾಗ ಈಗ ನಮ್ಗೆ ಗೊತ್ತಿದೆ ಫಾರ್ಮುಲಾ a⁻m ಇಂಟು a⁻n ಅಂತ ಇದ್ದರೆ ಅದನ್ನು ನಾವು a⁻m+n ಅಂತ ಬರ್ಕೊತೀವಿ. ಸೊ ಹಾಗಿದ್ರೆ 10 ರ ಘಾತ 150 + 150 300 ಅಪಾನ್ 10⁻²96. ಸೊ ಇವಾಗ ಮತ್ತೆ ನಮಗೆ ಗೊತ್ತು a⁻m ಅಪಾನ್ a⁻n ಅಂತ ಇದ್ದರೆ a⁻m−n. ಸೊ ಹಾಗಿದ್ರೆ 10 ರ ಘಾತ 300 ಮೈನಸ್ 296. 10 ರ ಘಾತ ಎಷ್ಟು ಉಳಿತು ಹೇಳ್ರಿ? 4 ಉಳಿತು. ಸೊ 10 ರ ಘಾತ 4 ಅಂದರೆ ಆನ್ಸರ್ ಏನು ಹೇಳ್ರಿ? 10,000. ಸೊ 10,000 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಈ ಬೇಸನ್ನು ನಾನು ಒಂದೇ ಥರನಾಗಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ 10ಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಕೂಡ ತುಂಬ ಈಸಿಯಾಗಿದೆ. ಸೊ ಏನು ಮಾಡ್ಬೋದು ಅಂದರೆ ಮೊದಲಿಗೆ ಕ್ವಶನನ್ನು ಬರ್ಕೊಳ್ತೀನಿ. 3/5⁴ ಇಂಟು 15/10⁴. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಈ ಕಡೆ ಆಗಿರಲಿ, ಎಡಭಾಗ ಆಗಿರಲಿ ಬಲಭಾಗ ಆಗಿರಲಿ ಅದರ ಘಾತಗಳು ಸಮ ಇದ್ದಾವೆ. ಹಾಗಿದ್ರೆ x/y ನಾವು ಕಂಡುಹಿಡ್ಕೋಬೇಕು. ಎಷ್ಟಂತ x/y ಕಂಡುಹಿಡಿಬೇಕು. ಓಕೆನಾ? ಈಗ ಒಂದು ಚಾನ್ಸ್ ಇದೆ 3/5⁴. ಸೊ ನಾನು ಇದನ್ನು ಕಟ್ತಾ ಹೊಡ್ಕೊಳ್ತೀನಿ. 3 ಅಂದರೆ 5 3 × 15, 5 2 × 10 ಅಂದರೆ 3/2⁴ ಈಸ್ ಈಕ್ವಲ್ ಟು x/y⁴. ಓಕೆನಾ? ಸೊ ಇವಾಗ ನಮಗೆ ಗೊತ್ತು ಘಾತಗಳು ಸಮ ಇದ್ದರೆ ಈ ಘಾತ ಮತ್ತು ಈ ಘಾತ ಸಮ ಇದ್ದರೆ ಎರಡನ್ನೂ ಅಂದರೆ ಆಧಾರಗಳನ್ನು ನಾವು ಗುಣಿಸ್ಬೋದು. 3/5 ಇಂಟು 3/2. ಸೊ ಯಾವ ರೀತಿ ಅಂದರೆ a⁻m ಇಂಟು b⁻n ಅಂತ ಇದ್ದರೆ ab⁻m ಅಂತ ಬರ್ಕೋಬೋದು. ಸೊ ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡ್ರಿ, 4 ಈಸ್ ಈಕ್ವಲ್ ಟು x/y⁴. ಸೊ ಹಾಗಿದ್ರೆ 3 × 3 9, 5 × 2 10⁴ ಈಸ್ ಈಕ್ವಲ್ ಟು x/y. ಸೊ ಈ ರೀತಿ ಇದ್ದಾಗ ನೆನಪಿಡ್ರಿ. ಸೊ ಎರಡೂ ಕಡೆ ಸಮೀಕರಣದ ಆಚೆ ಈಚೆ ಅಂದರೆ ಎಡಭಾಗ ಮತ್ತು ಬಲಭಾಗದ ಘಾತಗಳು ಸಮ ಇದ್ದಾಗ ಅವುಗಳ ಆಧಾರಗಳು ಸಮ ಆಗಿರ್ತವೆ. ಹಾಗಿದ್ರೆ 9/10 ಈಸ್ ಈಕ್ವಲ್ ಟು 5x/y. ಸೊ 9/10 ಈಸ್ ದ ಫೈನಲ್ ಆನ್ಸರ್. ಕ್ಲಿಯರ್? ಡನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸರಿ, ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ಸೊ ಮತ್ತೆ ಡಿಫ್ರೆಂಟ್ ಆಗಿರುವಂಥ ಕ್ವಶನ್. ಸೊ ಡಿಫ್ರೆಂಟ್ ಆದಂಥ ಕ್ವಶನ್ಸ್ಗಳನ್ನು ಬಿಡಿಸಿದಾಗ ಹೆಚ್ಚಿಗೆ ನಾಲೆಜ್ಗಳು ನಮಗೆ ದೊರಕುತ್ತಾ ಹೋಗುತ್ತೆ. ಸೊ ಈಗ ಕ್ವಶನನ್ನು ನೋಡ್ರಿ. 256 × 256 ಅಂತ ಇದೆ. 256² ಅಂತ ಬರಿಬೋದಾ ಇದನ್ನು? ಮೈನಸ್ 144 × 144 ಅಂತ ಇದೆ. 144² ಅಂತ ಬರಿಬೋದಾ? ಅಪಾನ್ 112. ಕ್ಲಿಯರ್? ಈ ಸ್ಕ್ವೇರ್ ಅಂದರೆ ಏನು ಹೇಳ್ರಿ? 2 ಸಲ ಇದ್ದಾವೆ. 256 ಅನ್ನೋದು 2 ಸಲ ಇದ್ದಾವೆ. ಸೊ ಇವಾಗ 256² ಮೈನಸ್ 144² ಇದು ಯಾವ ರೀತಿ ಇದೆ ಅಂದರೆ a² ಮೈನಸ್ b² ಅನ್ನುವಂಥ ರೂಪದಲ್ಲಿದೆ ನೋಡ್ರಿ, ಹೌದಲ್ವಾ? ಸೊ ಇದರ ಫಾರ್ಮುಲಾ ಏನು? a + b ಇಂಟು a - b. ಹಾಗಿದ್ರೆ ಮೇಲ್ಗಡೆದನ್ನು 256 + 144 ಬ್ರಾಕೆಟ್ 256 ಮೈನಸ್ 144 ಅಪಾನ್ 112. ಕ್ಲಿಯರಾ? ಸೊ ಇದನ್ನು ಇದಕ್ಕೆ ಕೂಡಿಸಿದ್ರೆ 400 ಆಗುತ್ತೆ. ಇದರಲ್ಲಿ ಇದನ್ನು ಕಳೆದ್ರೆ 112 ಆಗುತ್ತೆ ಅಪಾನ್ 112. ಈ 112 ಕ್ಯಾನ್ಸಲ್ ಆಯಿತು, ಉಳಿದಿರೋದು 400. ನಮ್ಮ ಫೈನಲ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್. ಕ್ಲಿಯರಾ? ಸೊ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಇದೆ. ಸೊ ಇದನ್ನು ಬಿಡಿಸೋಣ. ಸೊ 856 + 167 ನೋಡ್ರಿ. ಇದನ್ನು ನಾವು ಏನಂದರೆ ಈ ಕ್ವಶನನ್ನು ಸಂಖ್ಯೆಗಳನ್ನು ಬಿಡಿಸ್ದೇ ಆನ್ಸರನ್ನು ಕಂಡುಹಿಡ್ಕೋಬೋದು, ಅದು ಕೂಡ ಸೂತ್ರದ ಮೇಲೇ. ಕರೆಕ್ಟಾಗಿ ನೋಡ್ರಿ. ಈಗ 856 ಇದೆಯಲ್ಲ, ಇದನ್ನು ನಾನು ಎ ಅಂತ ಕರ್ಕೊತೀನಿ, ಪ್ಲಸ್ ಈ 167 ಅನ್ನೋದನ್ನು ಬಿ ಅಂತ ಕರ್ಕೊತೀನಿ. a + b² ಪ್ಲಸ್ ನೋಡ್ರಿ, ಇಲ್ಲೂ ಕೂಡ 856 ಅನ್ನೋದನ್ನು ಎ ಅಂತ ಬರ್ಕೊತೀನಿ, ಮೈನಸ್ 167 ಅನ್ನೋದನ್ನು ಬಿ ಅಂತ ಬರ್ಕೊತೀನಿ. ಅದರ ಮೇಲೆ ಸ್ಕ್ವೇರ್ ಇದೆ. ಕೆಳಗಡೆನೂ ನೋಡ್ರಿ ನೀವು a × a
ಪ್ಲಸ್ ಮತ್ತು ಬಿ ಇಂಟು ಬಿ ನೋಡ್ರಿ ಹೌದಲ್ವಾ. ಎ ಅಂದರೆ ಏನು ಹೇಳ್ರಿ 856, ಬಿ ಅಂದರೆ 167. ಕ್ಲಿಯರಾ. ಇವಾಗ ಛೇದವನ್ನು ಮೊದಲಿಗೆ ಬರೆಯೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೌದಲ್ವಾ. ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ನೋಡ್ರಿ, ಅಂಶದಲ್ಲಿ ಕ್ಯಾನ್ಸಲ್ ಆಗುವಂಥ ಟರ್ಮ್ಸ್ಗಳಿದ್ದಾವೆ. ಯಾವ್ಯಾವು? ಪ್ಲಸ್ 2ab ಮೈನಸ್ 2ab ಕ್ಯಾನ್ಸಲ್ ಆಯಿತು. ಉಳಿದಿರೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಮತ್ತೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇವೆರಡು ಇದರದು. ಸೊ ಹಾಗಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ನೋಡ್ರಿ, ಅಂಶದಲ್ಲಿ ಎರಡೆರಡು ಎ ಸ್ಕ್ವೇರ್ಗಳಿದ್ದಾವೆ, ಅದರ ಜೊತೆಗೆ ಎರಡೆರಡು ಬಿ ಸ್ಕ್ವೇರ್ಗಳಿದ್ದಾವೆ. ಸೊ ಇಲ್ಲಿ ಮೇಲ್ಗಡೆ ಅಂಶದಲ್ಲಿ ನಾನು ಕಾಮನನ್ನು ತೆಗಿತೀನಿ. ಏನು ಕಾಮನ್ ತೆಗಿತೀನಿ? 2 ಕಾಮನನ್ನು ತೆಗಿತೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೋಡ್ರಿ, ಈ ಛೇದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಿದ್ರೆ ಉಳಿದಿರೋ ಆನ್ಸರ್ 2. ಸೊ 2 ಇಸ್ ದ ಫೈನಲ್ ಆನ್ಸರ್. ಸಂಖ್ಯೆಗಳನ್ನು ಬಳಸದೇನೆ ನಾವು ಈಸಿಯಾಗಿ ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್. ಇದನ್ನು ಸುಲಭಿಸಿದಾಗ ಬೆಲೆ ಏನು ಅಂತ ಕೇಳಿದಾನೆ. ಸೊ ಕ್ವಶನನ್ನು ಬರ್ಕೊಂಡ್ಬಿಡೋಣ. x⁻1 ಪ್ಲಸ್ y⁻1 ಹೋಲ್ -1. ಸೊ ಈಗ ನಮಗೆ ಫಾರ್ಮುಲಾ ಗೊತ್ತು. ಋಣಾತ್ಮಕ ಆದಾಗ, ಯಾವುದಾದ್ರೂ ಸಂಖ್ಯೆ ಮೇಲೆ ಋಣಾತ್ಮಕ ಆದಾಗ ಅದನ್ನು ನಾವು ಈ ರೀತಿ ಬರಿತೀವಿ. ಹಾಗಿದ್ರೆ x⁻1 ಅನ್ನೋದನ್ನು 1/x ಅಂತ ಬರಿತೀನಿ, ಪ್ಲಸ್ y⁻y ಅನ್ನೋದನ್ನು 1/y ಅಂತ ಬರಿತೀನಿ. ಅದರ ಮೇಲ್ಗಡೆ -1 ಇದೆ. ಓಕೆ, ಮತ್ತೆ -1 ಇದೆ ಅಂದರೆ ಇವೇನಾಗುತ್ತೆ? ಮೇಲ್ಗಡೆ ಹೋಗುತ್ತೆ, x ಪ್ಲಸ್ y ಅಂತ ಆಗುತ್ತೆ. ಇದು ನಮ್ಮ ಫೈನಲ್ ಆನ್ಸರ್. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್, ಎ ಬಿ ಸಿಗಳು ಧನ ವಾಸ್ತವ ಸಂಖ್ಯೆಗಳಾದಾಗ ಸೊ ಈ ರೂಟ್ನಲ್ಲಿರುವಂಥ ಬೆಲೆ ಏನು ಅಂತ ಕೇಳಿದಾನೆ. ಸೊ ಕ್ವಶನ್ ನೋಡಿದಾಗ ಟಫ್ ಅಂತ ಅನಿಸುತ್ತೆ, ಬಟ್ ಮಾಡ್ತಾ ಹೋದಾಗ ತುಂಬಾ ಈಸಿ ಆಗಿರುತ್ತೆ. ಸೊ ಅದರ ಬೆಲೆನ ನೋಡ್ತಾ ಹೋಗೋದಾದರೆ ಸೊ ಮೊದಲಿಗೆ ನಾನು ರೂಟ್ ಅಂತ ಬರ್ಕೊಂಡು a⁻1 ಅನ್ನೋದನ್ನು ಕ್ವಶನ್ ಬರೆಯೋಣ, ಇಲ್ದಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡ್ರಿ, ಈ ರೂಟ್ ಹಾಗೆ ಇಡೋಣ, ನೋ ಪ್ರಾಬ್ಲಮ್. a⁻1 ಅಂದರೆ 1/a ಇಂಟು ಇಲ್ಲಿ ಬಿ ಅಂತ ಇದೆ. ಇಲ್ಲಿ ನೆಕ್ಸ್ಟು b⁻1 ಅಂದರೆ 1/b ಇಂಟು ಸಿ ಇಂಟು c⁻1 ಅಂದರೆ 1/c ಇಂಟು ಎ. ಯಾಕೆ? ಇಲ್ಲಿ ಫಾರ್ಮುಲಾಸ್ ಇದೆಯಲ್ಲ, ಇಲ್ಲಿ ಫಾರ್ಮುಲಾ ಇದೆ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ 1 ಇಂಟು b, b/a, ರೂಟ್ ಇದೆ ಅಲ್ವಾ, ರೂಟ್ ಇಂಟು ರೂಟ್ c/b ಇಂಟು ರೂಟ್ a/c. ಸೊ ರೂಟ್ ಬೆಲೆ ಏನು? b⁻a ಅಪಾನ್ 1/2 ಇಂಟು c/b ⁻1/2 ಇಂಟು a/c⁻1/2 ಮುಂದೆ. ಸೊ ನಮಗೆ ನೋಡ್ರಿ, ಇಲ್ಲೂ ಘಾತ ಸೇಮ್ ಇದೆ, ಇಲ್ಲೂ ಘಾತ ಸೇಮ್ ಇದೆ. ಅಂದರೆ a⁻m ಇಂಟು b⁻m ಅಂತ ಇದ್ದರೆ ab⁻m ಅಂತ ಬರ್ತಿದ್ದೀವಿ. ಸೊ 3 ಇದ್ದಾವೆ, 3 ಬರೀರಿ. b/a ಇಂಟು c/b ಇಂಟು a/c⁻1/2. ಹಾಗಿದ್ರೆ ಬಿ ಕ್ಯಾನ್ಸಲ್ ಆಯಿತು, ಎ ಕ್ಯಾನ್ಸಲ್ ಆಯಿತು, ಸಿ ಕ್ಯಾನ್ಸಲ್ ಆಯಿತು. ಉಳಿದಿರೋದು 1, ಅದರ ಮೇಲ್ಗಡೆ 1/2. ಸೊ 1/2 ಅಂದರೆ ಏನು ಹೇಳ್ರಿ? ರೂಟ್ 1 ಹೌದಲ್ವಾ. ರೂಟ್ 1 ಅಂದರೆ ಬೆಲೆ ಏನು? 1. ಸೊ ಫೈನಲ್ ಆನ್ಸರ್ ಇಸ್ 1, ಆಪ್ಷನ್ ಎ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಡನ್. ಸೊ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇವಾಗ ನಾನು ಹೇಳಿದ್ದೀನಾಗಲೇ √3a⁵5 ಈ ರೀತಿ ಇದ್ದರೆ ಇದನ್ನು ನಾವು ಯಾವ ರೀತಿ ಬರಿಬೋದಂದರೆ a⁵5/3 ಅಂತ ಬರಿಬೋದಾ? ಕ್ಲಿಯರ್ ಅಲ್ವಾ? ಸರಿ. ಸೊ ಇವಾಗ ಇದನ್ನು ಬಳಸ್ಕೊಂಡು ನಾವು ಬರೆಯೋಣ. ಸೊ ನೋಡ್ರಿ, ಇಲ್ಲಿದೆ. ಫಸ್ಟಿಗೆ ಕ್ವಶನ್ ಬರ್ಕೊಂಡ್ಬಿಡ್ತೀನಿ. a⁵5 ಇಂಟು a⁵x ಇಸ್ ಈಕ್ವಲ್ ಟು 1. ಸೊ ಇದನ್ನು ನಾನು ಯಾವ ರೀತಿ ಬರಿಬೋದು? a⁵5/3 ಇಂಟು a⁵x ಇಸ್ ಈಕ್ವಲ್ ಟು 1. ಸೊ ಇವಾಗ ನೋಡ್ರಿ,
ಈಗ ಬೇಸ್ಗಳು ಸೇಮ್ ಇದ್ದಾವೆ ಅಂದರೆ ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್. ಫಾರ್ಮುಲಾ ಏನು? ಎ ರೇಸ್ ಟು ಎಮ್ ಪ್ಲಸ್ ಎನ್. ಹೇಳಿದರೆ ಎ ರೇಸ್ ಟು 5/3 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಅದಲ್ಲ. ಸೊ ಇವಾಗ ಈ ಕಡೆ ನಮಗೆ ಬಲಭಾಗದೊಳಗೆ 1 ಇದೆ. ಇದು ನಮಗೆ ಏನಾಗಿಲ್ಲ ಇವಾಗ ಬೇಸ್ಗಳು ಸಮ ಆಗಿಲ್ಲ. ಬಟ್ ಈ ಕಡೆ ಬೇಸ್ ಏನಾಗಿದೆ? ಎ ಆಗಿದೆ. ಹೌದಲ್ವಾ? ಸೊ ಇವಾಗ ನಮಗೆ ಗೊತ್ತು ಒಂದು ಫಾರ್ಮುಲಾ ಇದೆ. ಏನಂದರೆ ಎ ರೇಸ್ ಟು 0 ಇಸ್ ಈಕ್ವಲ್ ಟು 1. ಕ್ಲಿಯರ್ ಅಲ್ವಾ? ಎ ರೇಸ್ ಟು 0 ಇಸ್ ಈಕ್ವಲ್ ಟು 1. ಸೊ ಅದೇ ರೀತಿ 5/3 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎ 1 ಅನ್ನೋದನ್ನು ಯಾವ ರೀತಿ ಬರ್ಕೊತೀನಿ? ಎ ರೇಸ್ ಟು 0. ಹಾಗಿದ್ರೆ ಎರಡೂ ಬೇಸ್ಗಳು ಸಮ ಆಗಿದ್ದಾಗ ಅವುಗಳ ಘಾತ ಕೂಡ ಸಮ ಆಗಿರುತ್ತೆ. ಯಾವಾಗ? ಈ ಸಮೀಕರಣದ ಆಚೆ ಈಚೆ ಇದ್ದಾಗ. ಸೊ 5/3 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು ಈ 5/3 ಅನ್ನೋದನ್ನು ಆ ಕಡೆ ಕಳಿಸ್ಬಿಟ್ರೆ -5/3. ಇದು ನಮ್ಮ ಫೈನಲ್ ಆನ್ಸರ್, -5/3. ಕ್ಲಿಯರ್? ಅರ್ಥ ಆಯ್ತಾ? ಸೊ ಮೂರು ಫಾರ್ಮುಲಾಸ್ ಇದರಲ್ಲಿ ಬರುತ್ತೆ. ಇಂಥ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಟಿ ಪತ್ರಿಕೆಯಲ್ಲಿ ಕೇಳಿದಾನೆ. ಓಕೆ, ನೆಕ್ಸ್ಟ್. ಸೊ ನೋಡ್ರಿ, ಇವಾಗ ನೆಕ್ಸ್ಟ್ ಕ್ವಶನ್ ಇದೆ. ಸೊ ಬಿಡಿಸೋಣ. 2 raised to x plus 4 minus 2 raised to x plus 2 is equal to 3. ಹೌದಲ್ವಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದು ಯಾವ ರೂಪದಲ್ಲಿದೆ ಅಂದರೆ ಎ ರೇಸ್ ಟು ಎಮ್ ಪ್ಲಸ್ ಎನ್ ರೂಪದಲ್ಲಿ ಇದೆ. ಫಸ್ಟ್ನೇದು ಇದು ಸೇಮ್, ಇದು ಕೂಡ ಅದೇ ರೀತಿ ಇದೆ. ಸೊ ಹಾಗಿದ್ರೆ ಇದರ ಫಾರ್ಮುಲಾ ಏನು? ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್ ಉಲ್ಟಾ. ಹಾಗಿದ್ರೆ 2 raised to x ಇಂಟು 2 raised to 4 ಮೈನಸ್ 2 raised to x ಇಂಟು 2 raised to 2 is equal to 3. ನೋಡ್ರಿ, ಇವೆರಡರಲ್ಲಿ ಕಾಮನ್ ಏನು? ಇವಾಗ 2 raised to x ಅನ್ನೋದು ಕಾಮನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ 2 raised to 2 ಅನ್ನೋದು ಕೂಡ ಕಾಮನ್ ಆಗಿರುತ್ತೆ. ಇಲ್ಲಿ ಉಳಿದಿರೋದೇನು ಇವಾಗ? 2 raised to 2 ಮೈನಸ್ 1 is equal to 3. ಕ್ಲಿಯರಾ? ಸೊ 2 raised to x ಇಂಟು 2 raised to 2. 2 raised to 2 ಅಂದರೆ 4 ಮೈನಸ್ 1 is equal to 3. 2 raised to x ಇಂಟು 2 raised to 2. 4 minus 1 is 3 is equal to 3. ಸೊ ನೋಡ್ರಿ, ಇವಾಗ ನಾನು ಈ 2 raised to 2 ಅನ್ನೋದನ್ನು ಕೂಡ 4 ಅಂತ ಬರ್ಕೊಂಡ್ಬಿಡ್ತೀನಿ. 4 into 3 12 is equal to 3. ಓಕೆನಾ? ಸೊ 2 raised to x is equal to 3/12. ಸೊ 2 raised to x is equal to 3 1 3 4 ಹಾಗಿದ್ರೆ 1/4 ಅಂತ ಆಯಿತು. ಸೊ ಇವಾಗ ನೋಡ್ರಿ, ಎರಡು ಕಡೆನೂ ಸಮ ಇಲ್ಲ. ಸೊ ಏನು ಕೇಳಿದಾನೆ ಒಂದು ಕ್ವಶನ್? ಎಕ್ಸ್ ಬೆಲೆ ಏನಂತ ಕೇಳಿದಾನೆ. ಸೊ ಎಕ್ಸ್ ನೋಡಿದರೆ ಇಲ್ಲಿ ಪವರಲ್ಲಿದೆ. ಸೊ ಹೇಗಾದರೂ ಮಾಡಿ ಬೇಸ್ಗಳನ್ನು ಸಮ ಮಾಡ್ಕೋಬೇಕು. ಚಾನ್ಸ್ ಇದೆ. ಏನಂದರೆ 2 raised to x is equal to ಈ 4 ಅನ್ನೋದನ್ನು ನಾನು 2 raised to 2 ಅಂತ ಬರ್ಕೊತೀನಿ, ಕರೆಕ್ಟ್ ಅಲ್ವಾ? ಇವಾಗ ನಾನು ಏನು ಮಾಡ್ತೀನಿ ಅಂದರೆ 2 raised to x is equal to 1/2 raised to 2 ಅಂತ ಇದೆಯಲ್ಲ, ಇದನ್ನು ನಾನು 2 raised to -2 ಅಂತ ಬರ್ಕೊಂಡಿದ್ದೀನಿ. ನೋಡ್ರಿ, ಎರಡು ಬೇಸ್ಗಳು ಸಮ ಆಯಿತು. ಇವಾಗ x is equal to ಆನ್ಸರ್ -2. ಕ್ಲಿಯರ್? ಸೊ ಇದೇ ರೀತಿಯಾದಂತಹ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಈ ಘಾತಾಂಕಗಳು ಅನ್ನೋ ಒಂದು ಚಾಪ್ಟರಲ್ಲಿ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಲ್ಡ್ ಕ್ವಶನ್ ಪೇಪರ್ ಆಗಿರಲಿ ಅಥವಾ CTETಯ ಒಂದು ಪ್ರಶ್ನೆ ಪತ್ರಿಕೆಗಳೇನಿದ್ದಾವೆ ಅಲ್ಲಿರುವಂತಹ ಕ್ವಶನ್ಸ್ಗಳನ್ನು ಕ್ಲಿಯರಾಗಿ ಬಿಡಿಸಿ. ಸೊ ಅದರಿಂದ ನಿಮಗೆ ಹೆಚ್ಚಿಗೆ ನಾಲೆಜ್ ಸಿಗುತ್ತೆ ಮತ್ತು ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಅನ್ನುವ ಒಂದು ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಘಾತಾಂಕಗಳು ಅನ್ನುವ ಒಂದು ಚಾಪ್ಟರ್ ಮೇಲೆ, ಅದರ ಮೇಲೆ ಬರುವಂಥ ನಿಯಮಗಳು ಮತ್ತು ಕಾನ್ಸೆಪ್ಟ್ಗಳನ್ನು ಈಸಿಯಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತಿದ್ದೇನೆ. ಸೊ ಇನ್ನು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಮತ್ತು ಇನ್ನೂ ಹೆಚ್ಚಿನ ಒಂದು ಪಾಠದ ನಾಲೆಜ್ಗಳು ಅಥವಾ ಮಾಹಿತಿಗಳನ್ನು ಶೇರ್ ಮಾಡ್ಕೋಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ರಿ. ಇದೊಂದು ನಮಗೆ ಶಕ್ತಿಯನ್ನು ಕೊಡುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಮುಂದೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.